ಏನು ಹೇಳ್ತೀರಿ ಸರ್, ಈ ಪ್ರಜ್ವಲ್ ಅಂದರೆ ಒಬ್ಬ MP, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಕುಟುಂಬದ ಸದಸ್ಯ ಆತ. ಇಂಥ ಹೇಯ ಕೃತ್ಯವನ್ನು ಮಾಡಿದ್ದಾನೆ, ಏನು ಹೇಳ್ತೀರಿ? ಹೇಯ ಕೃತ್ಯ ಮಾಡಿದ್ದಾನೆ ಅಂದರೆ ಅವ್ರಿಗೆ ಮನುಷ್ಯತ್ವ ಮಾನ ಮರ್ಯಾದೆ ಇದ್ದರೆ ಇಷ್ಟರೊಳಗೆ ರಾಜೀನಾಮೆ ಕೊಟ್ಟು ಸರೆಂಡರ್ ಆಗಬೇಕಾಗಿತ್ತು. ಅವ್ರಿಗೆ ಅದೇನೂ ಇಲ್ಲ. ಅವ್ರಿಗೆ ಏನಿದ್ರು ಅಧಿಕಾರದ ದಾಹ. ಇಡೀ ಕುಟುಂಬ ಈ ಲಾಸ್ಟ್ ಚುನಾವಣೆಯಲ್ಲೂ ಕೂಡ ಒಬ್ಬ ಒಂದು ಕಡೆ ಚಿಕ್ಕಪ್ಪ ಮಂಡ್ಯದಲ್ಲಿ ನಿಂತ್ಕೋತಾನೆ, ಮಾವ ಕನಕಪುರದಲ್ಲಿ ನಿಂತ್ಕೋತಾನೆ, ಇವ್ನು ನಿಂತ್ಕೊ ಇವರು ಇದನ್ನು ತಮ್ಮ ಸಾಮ್ರಾಜ್ಯ ಮಾಡ್ಕೊಳ್ಳಿಕ್ಕೆ ಹೋಗಿ ಇಡೀ ಜನನ ಶೋಷಣೆ ಮಾಡಿದ್ದಾರೆ. ಇದ್ರ ಜೊತೆಗೆ ಮಹಿಳೆಯರನ್ನ ದೌರ್ಜನ್ಯ ಮಾಡಿರೋದ್ರಲ್ಲಿ ಇಡೀ ಮಾನವ ಕುಲ ತಲೆ ತಗ್ಗಿಸುವಂಥ ಕಾರ್ಯಕ್ರಮ ಇದು. ಹಿಂದೆ ಬೇರೆ ಬೇರೆ ಮಾನವ ಮಾತು ಬರೋಕ್ಕೆ ಮುಂಚೆ ಆದಿಮಾನವ ಆಗಿದ್ನಲ್ಲ, ಆ ಟೈಮಲ್ಲಿ ಈ ರೀತಿ ಆಗಿತ್ತೇನೋ. ಆ ನಂತರ ಇಂಥ ಒಂದು ಕೃತ್ಯ ನಾವು ಎಂದೂ ಕಂಡಿಲ್ಲ. ನನಗೆ ಇವಾಗ 68 ವರ್ಷ. ಈ 68 ವರ್ಷದಲ್ಲಿ ಇಂಥ ಒಂದು ಕೃತ್ಯವನ್ನು ನಾವು ನೋಡಿಲ್ಲ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ ಒಂದು ವಿಡಿಯೋ ಬಿಟ್ಟು, ನಾನೇನೂ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಷಡ್ಯಂತ್ರ ನಡೀತಿದೆ ಅಂತ ಗೊತ್ತಾದ ತಕ್ಷಣ 26ನೇ ತಾರೀಕು ಚುನಾವಣೆ ಆದ ರಾತ್ರಿನೇ ಅವರು ಹೋಗಿದ್ದಾರೆ. ಅದು ಗೊತ್ತಾದ ಒಂದು 2-3 ದಿನದಲ್ಲಿ ನನಗೆ ಗೊತ್ತಾಯಿತು ನಾನು ಜರ್ಮನಿಲಿ ಇದ್ದೆ ಅಂತಾರೆ. ಇಮಿಡಿಯೇಟ್ ಬಂದು ರಿಯಾಕ್ಷನ್ ಮಾಡಿ ಅದು ಹೇಳಬೇಕಾಗಿತ್ತು. ಯಾತಕ್ಕೆ ಪಾಸ್ಪೋರ್ಟ್ ಎಲ್ಲ ಕದ್ದಿ ಔಸ್ಕೊಂಡು ಎಲ್ಲ ಕಡೆ ಓಡಾಡುವಂಥ ಕಳ್ಳತನದ ಆಟ ಹಾಕಾಡಬೇಕಾಗಿತ್ತು. ಅದು ಅವರ ಕಳ್ಳತನದ ಆಟ ಅವರು ಮಾಡಿರೋದ್ರಿಂದ ಮರ್ಯಾದೆಗೆ ಅಂಜಿದ್ರೆ ತಕ್ಷಣವೇ ಬಂದು ಸರೆಂಡರ್ ಆಗಿ ಅದು ಮಾಡಬೇಕಾಗಿತ್ತು. ಅದಿಲ್ಲದೆ ಇದ್ದರೂ ಕೂಡ ಅವರು ತಮ್ಮದ ಡಿಪೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ರೀತಿ ಮಾತಾಡ್ತಾರೆ. JDSನವ್ರು ಯಾವಾಗಲೂ ನಾವು ರೈತರ ಮಕ್ಕಳು, ರೈತರ ಪರವಾಗಿರ್ತೀವಿ, ಹೆಣ್ಮಕ್ಳನ್ನ ತಾಯಿ ಸಮಾನವಾಗಿ ನೋಡ್ತೀನಿ ಅಂತಾರೆ. ಹೆಣ್ಮಕ್ಳಿಗೆ ಇಲ್ಲಿ ಗೌರವನೇ ಇಲ್ಲ ಸರ್. ಇದನ್ನೆಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳು ಗೌರವ ಇಲ್ಲ ಅನ್ನೋದಕ್ಕಿಂತನೂ ಅವರು ಏನು ಅವ್ರದ್ದು ಸಿಂಬಲ್ ಇತ್ತು, ಹೊರೆ ಹೊತ್ತ ಮಹಿಳೆ. ಇಡೀ ಸಮಾಜ ಇಡೀ ಕೃಷಿಯ ಬಗ್ಗೆ ಈ ವಿಚಾರ ಇಟ್ಕೊಂಡು ಆ ಒಂದು ಸಿಂಬಲ್ ಮಾಡಿದರು. ಆ ಸಿಂಬಲ್ನ ಇವತ್ತು ಧೂಳಿಪಟ ಮಾಡಿ ತಾಯಿನೇ ಸಂಭೋಗ ಮಾಡುವಂಥ ಕೆಟ್ಟ ಕೃತ್ಯಕ್ಕೆ ಹೋಗಿರ್ತಕ್ಕಂಥದ್ದು JDS. ಇದರಲ್ಲಿ 100ಕ್ಕೆ 100 ಸತ್ಯವಾದ ಮಾತು ನಮ್ಮ ನಾಗರಾಜನವರು ಹೇಳಿದ್ದಾರೆ. ಮಣ್ಣಿನ ಮಗ ಅಂತೇಳಿ ಈ ಸ್ವತಂತ್ರ ಸಂವಿಧಾನ ಬಂದ ಮೇಲೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮೋಸ ಮಾಡಿದ್ದಾನೆ ಅಂದರೆ ದೇವೇಗೌಡ ಕುಟುಂಬ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿಜವಾಗ್ಲೂ ರೈತರ ಹೆಸರು ಹೇಳಿ ಅಧಿಕಾರನ ದಹನ ನೀಗಿಸ್ಕೊಳ್ಳೋದ್ರ ಜೊತೆಗೆ ಇಡೀ ರೈತರ ಹೆಸರನ್ನ ಮತ್ತು ಜಾತಿನ ಹೆಚ್ಚು ಬಳಕೆ ಮಾಡಿಕೊಂಡು ವಿನಾಶ ಮಾಡ್ತಾರಂಥ ದೇವೇಗೌಡರು ಕುಟುಂಬ ಈ ರಾಜಕಾರಣದಲ್ಲಿ ಅತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ದೇಶದ ಕಾನೂನು ಒಂದು ಸದೃಢವಾಗಿದೆ ಅಂತ ತೋರ್ಸೋಕ್ಕಾದ್ರೂ ಇವ್ರಿಗೆ ಪ್ರಬಲವಾದಂಥ ಏನು ಶಿಕ್ಷೆ ಇದೆ ಅದನ್ನು ಈ ದೇಶದ ಕಾನೂನು ಕೊಡಬೇಕು. ಯಾಕಂದರೆ ನಾವೇ ಆಯ್ಕೆ ಮಾಡಿದಂಥ ಒಬ್ಬ ಜನಪ್ರತಿನಿಧಿ, ನಾವು ಓಟ್ ಹಾಕಿದ್ದೀವಿ, ನಮ್ಮದೇನೋ ನನ್ನ ಕಷ್ಟ ಕೆಲಸಕ್ಕೆ ಇವರು ಸಹಾಯ ಮಾಡ್ಬೋದು ಅಂತ ಪಾಪ ಮಹಿಳೆಯರು ಹೋಗಿರ್ತಾರೆ. ಅದನ್ನು ಇವರು ಬೇರೆ ರೀತಿ ಯೂಸ್ ಮಾಡ್ಕೊಂಡು ಪಾಪ ಅದನ್ನು ಒಂದು ಲೈಂಗಿಕ ದೌರ್ಜನ್ಯ ನಡೆಸಿರುವಂಥ ಪ್ರಜ್ವಲ್ ರೇವಣ್ಣನಿಗೆ ಇಡೀ ದೇಶದ ಕಾನೂನಿನ ದೊಡ್ಡ ಒಂದು ಶಿಕ್ಷೆನೇ ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಸರ್. ಸರ್, ಮಾನ ಮರ್ಯಾದೆ ಇದೆಯಾ ಇವರಿಗೆ ಅನ್ನೋ ಒಂದು ಪ್ರಶ್ನೆಯೂ ಬರುತ್ತೆ. ಯಾಕೆಂದರೆ ಮನೆ ಕೆಲಸದ 60 ವರ್ಷದ ಮಹಿಳೆಯನ್ನು ಬಿಡಲ್ಲ, ಸಹಾಯ ಕೇಳ್ಕೊಂಡು ಹೋದಂಥ ಮಹಿಳೆಯನ್ನು ಬಿಡಲ್ಲ ಅಂತ ಅಂದಾಗ ಜನ ಯಾರನ್ನು ನಂಬೇಕು ಸರ್? ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಾಲಿಡೋದಕ್ಕೂ ಬಿಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಯ ಶುರುವಾಗಿದೆ ಜನರಿಗೆ. ಈ ಹಾಸನ ಜಿಲ್ಲೆಯಲ್ಲಿ ಆ ರೀತಿಯಾದ ವಾತಾವರಣ ಇತ್ತು ಅಂತ ಕಾರಣದಿಂದನೇ ಇವತ್ತು ಇಡೀ ಕರ್ನಾಟಕದ ಎಲ್ಲ ಜನಪರ ಸಂಘಟನೆಗಳು ಇಲ್ಲಿಯ ಜನಕ್ಕೆ ಧೈರ್ಯ ತುಂಬಕ್ಕೋಸ್ಕರ, ಮಹಿಳೆಯರಿಗೆ, ಜನಸಾಮಾನ್ಯರಿಗೆ ತುಂಬಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿರೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.